ಹೆಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೆಂಗದೀರಿ? ಆರಾಮದೀರಿ? ಬನ್ನಿ ಇವತ್ತು ನಾವು ಸ್ಟಡಿ ಯಾವ ಥರ ಮಾಡಬೇಕು, ಯಾವ ಥರ ಲೈನ್ ಹಾಕೋಬೇಕು, ಯಾವ ಥರ ಕರೆಕ್ಟಾಗಿ ನಾವು ಬುಕ್ಸ್ಗಳನ್ನು ಕಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ಮುಖ್ಯ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೋಡ್ರಿ ಫ್ರೆಂಡ್ಸ. ನಮ್ಮ ತಲೆ ಒಳಗೆ ನೂರಾರು ಟೆನ್ಷನ್ ಇರ್ತಾವೆ. ಆ ಟೆನ್ಷನು ಬದಿಗಿಟ್ಟು ನಾವು ಯಾವ ಥರ ಸ್ಟಡಿ ಮಾಡಬೇಕು, ಸ್ಮಾರ್ಟ್ ಸ್ಟಡಿ ಯಾವ ಥರ ಇರಬೇಕು, ಯಾವ ಥರ ನಾವು ಮೈಂಡನ್ನು ಕೂಲಾಗಿ ಇಟ್ಕೋಬೇಕು, ಬೆಳಿಗ್ಗೆ ಎಷ್ಟು ಗಂಟೆಗೆ ಏಳಬೇಕು ಅನ್ನೋದನ್ನು ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಬನ್ನಿರಿ. ನೋಡಿರಿ ಫ್ರೆಂಡ್ಸ, ನಾವು ಮೈಂಡ್ ಫುಲ್ ಟೆನ್ಷನ್ ಇಟ್ಕೊಂಡೇವಂದ್ರೆ ನಮಗೂ ಓದೋಕ್ಕಾಗಲ್ಲ ರೀ. ಹಾಗಾಗಿ ನಾವು ಟೆನ್ಷನ್ ಸ್ವಲ್ಪ ಬದಿಗಿಟ್ಟು ಬೆಳಿಗ್ಗೆ ಬೇಗ ಎದ್ದು ಏನು ಮಾಡಬೇಕಪ್ಪ ಅಂತಂದ್ರೆ ಬಿಸಿ ನೀರನ್ನು ಕುಡಿದು ಸ್ವಲ್ಪ ನಮ್ಮ ಮೈಂಡಿಗೆ ರಿಲ್ಯಾಕ್ಸ್ ಆಗ್ತದೆ. ಆಮೇಲೆ ಏನು ಮಾಡಬೇಕಪ್ಪ ಅಂತಂದ್ರೆ ಸ್ಟಡಿನ ಪ್ರಾರಂಭ ಮಾಡಬೇಕು. ಸ್ಟಡಿ ಯಾವ ಥರ ಮಾಡಬೇಕು ಅಂದ್ರೆ ಬುಕ್ಸ್ ಒಳಗೆ ಬರುವಂಥ ಮೇನ್ ಪಾಯಿಂಟ್ಸ್ಗಳನ್ನು ನಾವು ಯೆಲ್ಲೋ ಕಲರ್ ಮಾರ್ಕರ್ಲಿ ಅಂಡರ್ಲೈನ್ ಮಾಡ್ಕೊಂಡೇವು ಅಂದ್ರೆ ಏನಾಗ್ತದೆ, ಆತ್ಮೀಯರೇ, ನಿಮಗೆ ಎಷ್ಟು ಮುಖ್ಯವಾಗಿ ಒಂದು ವಿಷಯ ಇದ್ರ ಮೇಲೆ ಇಷ್ಟಪಡ್ತೀನಿ ಅಂದ್ರೆ, 1000 ಜನ 1000 ಮಾತಾಡಲಿ, ನಮ್ಮ ಗುರಿ ಏನಿರಬೇಕು ಅಂದ್ರೆ ಆ ಒಂದು ವಿಷಯದ ಕಡೆಗೆ ಇರಬೇಕು. ವಿಷಯ ಏನಪ್ಪ ಅಂತಂದ್ರೆ ಓದಿನ ಕಡೆಗೆ ಇರಬೇಕು, ಹೆಚ್ಚಿನ ಜ್ಞಾನವನ್ನು ಪಡ್ಕೊಳ್ಳೋದ್ರ ಕಡೆಗೆ ಇರಬೇಕು. ಹಾಗಾಗಿ ಇನ್ನೊಬ್ಬರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಾರ್ದೆ, ನಿಮಗೆ ಏಜ್ ಎಷ್ಟೇ ಆಗಲಿ, ಕಡಿಮೆ ಆಗಲಿ ಅಥವಾ ಹೆಚ್ಚಿರಲಿ, ನೀವು ಸ್ಟಡಿ ಕಡೆ ಜಾಸ್ತಿ ಗಮನ ಕೊಟ್ರಿ ಅಂದ್ರೆ, ಇವಾಗ ಜಾಬ್ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ, ಅದನ್ನು ನೀವೇನು ಮಾಡಬೇಕಪ್ಪ ಅಂತಂದ್ರೆ ನಮ್ಮ ಮುಂದಿನ ಪೀಳಿಗೆಗೋಸ್ಕರ ನಾವು ಅದನ್ನು ಬಳಸ್ಕೊಳಕ್ಕೆ ನಾವು ಭಾಳ ಅಂದ್ರೆ ಅನುಕೂಲ ಆಗ್ತದೆ. ಹಾಗಾಗಿ ಇವಾಗ ಹೈಸ್ಕೂಲ್ ಟೀಚರ್ 6ರಿಂದ 8 GPSTR ಅದರ ಬಗ್ಗೆ ನಾವು ಸ್ಟಡಿ ಹೆಂಗೆ ಮಾಡಬೇಕು ಅಂದ್ರೆ 6ರಿಂದ 10ನೇ ತರಗತಿ ಒಳಗಿನ ಸಮಾಜ ವಿಜ್ಞಾನ ಪುಸ್ತಕ ಮತ್ತು ಕನ್ನಡ ಪುಸ್ತಕವನ್ನು ನಾವು ಚೆನ್ನಾಗಿ ಸ್ಟಡಿ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಅನುಕೂಲ ಆಗ್ತದೆ ನೋಡಿರಿ. ಎಷ್ಟು ಒಳ್ಳೆಯ ವಿಚಾರಗಳನ್ನು ನಾವು ತಲೆಯೊಳಗೆ ಇಟ್ಕೋತೀವಿ ಅಂದ್ರೆ ಇನ್ನೊಬ್ಬರಿಗೆ ಅನುಕೂಲ ಆಗುವಂಥ ವಿಚಾರಗಳು, ಇನ್ನೊಬ್ಬರಿಗೆ ಪ್ರೇರಣೆ ಆಗುವಂಥ ವಿಚಾರಗಳು, ಇನ್ನೊಬ್ಬರಿಗೆ ಮಾದರಿ ಆಗುವಂಥ ವಿಚಾರಗಳು ನಮ್ಮ ತಲೆಯಲ್ಲಿ ಇರಲಿ. ಯಾಕಪ್ಪ ಅಂತಂದ್ರೆ ನಾವು ಇನ್ನೊಬ್ಬರಿಗೆ ಕಾಣುವ ರೀತಿ ಹೆಂಗಿರಬೇಕು ಅಂದ್ರೆ ನಮ್ಮ ನಡವಳಿಕೆ ಆಗಲಿ, ನಮ್ಮ ಓದಿನ ಬಗ್ಗೆ ಆಗಲಿ ನಮಗೆ ನೋಡಿ ಕಲ್ತ್ಕೋಬೇಕು. ಅವರು ಒಳ್ಳೆಯದರ ಬಗ್ಗೆ ಕಲ್ತ್ಕೋಬೇಕು, ಅವರು ಆ ಥರ ಇರಬೇಕು. ಇನ್ನೊಬ್ಬರಿಗೆ ಕೆಟ್ಟ ದೃಷ್ಟಿ ಬೀಳೋ ಥರ ಇರಲೇಬಾರ್ದು ಅಂತ ಹೇಳ್ತಾ ನೋಡಿರಿ, ಇವಾಗ ನಾನು ಸ್ಟಡಿ ಯಾವ ಥರ ಮಾಡ್ಲಾಕತ್ತೀನಿ. ಯೆಲ್ಲೋ ಕಲರ ಲೈನ್ ಹಾಕ್ಕೊಳ್ಳೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ನಾವು ಏನು ಓದಿದೆವು, ಎಷ್ಟು ಓದಿದೆವು, ಹೆಂಗೆ ಓದಿದೆವು ಅನ್ನೋದ್ರ ಬಗ್ಗೆ ಪರಿಪೂರ್ಣ ಮಾಹಿತಿಯನ್ನು ನೋಡಿದ ತಕ್ಷಣ ಗೊತ್ತಾಗಿಬಿಡ್ತದೆ. ಹಾಗಾಗಿ ನಾವು ಎಷ್ಟು ಓದಿದ್ದೀವಿ, ಫಸ್ಟ್ ಟೈಮ್ ಎಷ್ಟು ಓದಿದ್ವಿ, ಸೆಕೆಂಡ್ ಟೈಮ್ ಎಷ್ಟು ಓದಿದೆವು, ಬರೇ ಕಣ್ಣು ಆಡಿಸಿದ್ರೆ ಗೊತ್ತಾಗಬೇಕು. ನಾಳೆ ಎಕ್ಸಾಮ್ನ ಕ್ವಶನ್ ಯಾವುದೇ ಬರಲಿ ನಮಗೆ ಬರ್ಲಿಕ್ಕೆ ಫುಲ್ ಅನುಕೂಲ ಆಗ್ತದೆ ನೋಡಿರಿ ಫ್ರೆಂಡ್ಸ. ಅದೇ ರೀತಿಯಾಗಿ ನಾವು ಏನು ಮಾಡಬೇಕಂತಂದ್ರೆ ಪ್ರತಿಯೊಂದು ನೋಟ್ಸ್ನಾಗ ಬರೆದಿಟ್ಕೋಬೇಕು. ಶಾರ್ಟ್ ಪಾಯಿಂಟ್ಸ್ ಕರೆಕ್ಟ್ ಇಷ್ಟ ಇರ್ತದೆ ಅದನ್ನು ಮಾಡೋದು ಬಿಟ್ಟು ನಿಮಗೆ ಮುಂದೆ ಹೋಗ್ಲಿಕ್ಕೆ ಯಾವ್ದು ಅನುಕೂಲ ಅದ ಅದನ್ನು ಮಾಡಿರಿ. ಇವಾಗ ಏನಾಗ್ತದೆ, ಒಂದು ಬುಕ್ ತೊಗೊಂಡು ಮುಂದೆ ಕೂತೇವು ಅಂದ ತಕ್ಷಣ ನಿದ್ದೆ ಬಂದುಬಿಡ್ತದೆ. ನಿದ್ದೆ ಬಂದಾಳಿಗೆ ಏನು ಅನ್ನಿಸ್ತದೆ, ಬಿಡಪ್ಪ ಒಂದು 5-10 ನಿಮಿಷ ಮಕ್ಕೊಂಡು ಬಿಡೋಣ. ದಯವಿಟ್ಟು ಆ ಥರ ಸೋಮಾರಿತನ ಏನು ಮಾಡಿರಿ, ನೀವು ತೆಗೆದು ಹಾಕಿರಿ. ಇವಾಗ ಏನದ, ಸ್ಟಡಿ ಕಡೆ ಜಾಸ್ತಿ ಗಮನ ಕೊಡ್ರಿ. ಇಷ್ಟು ದಿನ ಹುದ್ದೆಗಳನ್ನು ಕರೆದಿರಲಿಲ್ಲ, ಇನ್ನು ಮುಂದರೆ ಕರೀತಾರೆ. ಆ ಆಶಾ ಮನೋಭಾವನೆಯಿಂದ ನಾವು ಏನು ಮಾಡಮ್ರಿ, ಫುಲ್ ಪ್ರಿಪೇರ್ ಆಗಮ್ರಿ. ಪ್ರಿಪೇರ್ ಆಗ್ಲಿಕ್ಕೆ ನಮಗೆ ಏನೇನು ಬೇಕು, ಸ್ಮಾರ್ಟ್ ಸ್ಟಡಿ ಏನು ಬೇಕು ಅವೆಲ್ಲ ನಾವು ತಗೊಂಡು ಇಟ್ಕೊಂಡು ಚೆಂದಾಗಿ ಸ್ಟಡಿ ಮಾಡಿದೆವಂದ್ರೆ ನಮ್ಮ ಗುರಿಯನ್ನು ನಾವು ತಲುಪ್ತೇವೆ. ಇನ್ನೊಬ್ಬರ ಬಗ್ಗೆ ಮಾತಾಡ್ಕೊಂತ ಕುಂದ್ರಾರ್ದಿಂದ ನಮ್ಮ ಗುರಿ ಏನು ತಲುಪಂಗಿಲ್ಲ. ಇನ್ನೊಬ್ರಿಗೆ ನಾವು ನೋವು ಅಷ್ಟೇ ಮಾಡ್ತೇವೆ ಹೊರತಾಗಿ ನಾವು ಒಳ್ಳೆಯದಂತೂ ಯಾವುದು ಮಾಡೋಕ್ಕಾಗಲ್ಲ. ಗಮನ ಕೊಡ್ರಿ. ಒಳ್ಳೊಳ್ಳೆ ವಿಚಾರಗಳನ್ನು ಯಾರು ಹೇಳ್ತಾರೆ ಅಂಥವ್ರ ಮಾತು ಕೇಳ್ರಿ. ನಮಗೆ 4 ಬುದ್ಧಿ ಮಾತು ಹೇಳೋವ್ರ ಬಳಿ ಕೂತ್ಕೊಳ್ರಿ. ಒಂದು 2 ನಿಮಿಷ ಕೂತ್ಕೊಂಡ್ರಿ ಅಂದ್ರೆ ಅಲ್ಲಿ ನಿಮ್ಮ ಮೈಂಡ ಫ್ರೆಶ್ ಆಗಿಬಿಡ್ತದೆ. ಹಾಗಾಗಿ ನಿಮ್ಗೆ ಓದೋದು ಸ್ವಲ್ಪ ಬೇಸರ ಬತ್ತಂದ್ರೆ ಸ್ವಲ್ಪ ವಾಕ್ ಮಾಡ್ಬೋದು. ಆಮೇಲೆ ಅದೇ ಇಯರ್ಫೋನ ಏನಾದರೂ ಇದ್ದರೆ ಕಿವಿ ಒಳಗೆ ಇಟ್ಕೊಂಡು ಮೊಬೈಲ್ ಕೂಡ ನೋಡ್ಬೋದು ನೀವು ವಾಕ್ ಮಾಡ್ತಾ. ಎಲ್ಲೇ ಇದ್ರೂ ನೀವು ಸ್ಟಡಿ ಒಳಗೆ ಹೆಂಗಪ್ಪ ಅಂತಂದ್ರೆ ಅದ್ರೊಳಗೆ ತಲ್ಲೀನರಾದ್ರಿ ಅಂದ್ರೆ ನಿಮಗೆ ಸ್ಟಡಿ ಭಾಳ ಅಂದ್ರೆ ಭಾಳ ತಲೆಗೆ ಹತ್ತದ. ಅದೇ ಸ್ಟಡಿ ನಿಮಗೊಂದು ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಮಾಡ್ತದೆ.
ದಯವಿಟ್ಟು ನಿಮ್ಗೆ 6ರಿಂದ 10ನೇ ತರಗತಿವರೆಗಿನ ಬುಕ್ಗಳು ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅವುಗಳನ್ನು ನೀಟಾಗಿ ಓದ್ಕೊತ ಬರ್ರಿ. ನೆಕ್ಸ್ಟ್ ನಮ್ಗೆ ಏನಪ್ಪ ಅಂತಂದ್ರೆ ಕನ್ನಡ ಹಿಸ್ಟ್ರಿ ವಿಜ್ಞಾನ ಶಿಕ್ಷಕರಿಗೆ ಏನಿರ್ತದೆ ಅಂದ್ರೆ 400 ಮಾರ್ಕ್ಸಿಂದ ಇರ್ತದೆ. ಇಂಗ್ಲೀಷ್ ಭಾಷೆ ಶಿಕ್ಷಕರಿಗೆ 300 ಇರ್ತದೆ.